ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ಪ್ರೋಮೋ ಅಪ್ಡೇಟ್ ಆಗಿದೆ. ಆ ಪ್ರೋಮೋ ಏನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ಇನ್ನು ನಾವೆಲ್ಲರೂ ವೆಯ್ಟ್ ಮಾಡ್ತಿರೋ ಒಂದು ಎಪಿಸೋಡ್ ಅಂತೂ ಬಂದೇ ಬಿಡ್ತು. ಅದು ಯಾವುದಪ್ಪ ಅಂದರೆ ಫ್ಯಾಮಿಲಿ ರೌಂಡು. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ತ್ರಿವಿಕ್ರಮ್ ಅವರು ಇಷ್ಟೊಂದು ಎಮೋಷ್ನಲ್ ಆಗ್ತಾರೆ ಅಂತ. ಓಕೆ, ಅವರಲ್ಲಿ ಎಮೋಷ್ನಲ್ ಆ್ಯಂಗಲ್ ಇದೆ ಅಂತ ಗೊತ್ತು, ಬಟ್ ಇಷ್ಟೊಂದು ಅಂತ ಗೊತ್ತಿರಲಿಲ್ಲ. ಒಂದು ಬಾಂಧವ್ಯಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಅನ್ನೋದು ಗೊತ್ತಾಯಿತು. ಭವ್ಯ ಅವರು ಯಾವಾಗ ನನ್ನ ಹತ್ರ ಅಂದಿಲ್ಲ ಅಂತ ಹೇಳಿ ಮತ್ತೆ ಅಂದಿದ್ದಾರೆ ಅಂತ ವಿಡಿಯೋ ತೋರಿಸಿದ ತಕ್ಷಣ ಎಲ್ಲಿ ಟ್ರಿಗರ್ ಆಗ್ತಾರೋ, ಎಲ್ಲಿ ಜಗಳ ಮಾಡ್ತಾರೋ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಎಲ್ಲೂ ಭವ್ಯ ಅವ್ರನ್ನ ಅವ್ರು ಬಿಟ್ಕೊಡ್ಲೇ ಇಲ್ಲ. ಸ್ನೇಹಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಅಲ್ಲಿ ಗೊತ್ತಾಯಿತು. ಇವತ್ತು ಅವ್ರ ಅಮ್ಮ ಬಂದಿದ್ದಾರೆ. ಅವ್ರ ಅಮ್ಮ ಬಂದಾಗೂ ಅಷ್ಟೇ ಎಷ್ಟು ಅತ್ತು ಗೋಳಾಡ್ತಾರೆ. ತುಂಬ ಇಷ್ಟ ಆಯಿತು ಅದು ನನಗೆ. ಆ ಥರ ಒಂದು ಆ್ಯಂಗಲ್ ನಾವೆಲ್ಲೂ ತ್ರಿವಿಕ್ರಮ್‌ನ ನೋಡಿರಲಿಲ್ಲ ಇಷ್ಟು ದಿನದವರೆಗೂ. ಬಟ್ ಆ ಥರ ಇರೋದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ಸ್ಟಾರ್ಟಿಂಗ್ ಪ್ರೋಮೋ ಸ್ಟಾರ್ಟ್ ಆದ ತಕ್ಷಣನೇ ಎಲ್ಲರೂ ಸ್ವಲ್ಪ ಊಟ ಮಾಡ್ತಾ ಇರ್ತಾರೆ. ಅವ್ರವ್ರ ಕೆಲಸ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಭವ್ಯ ಅವರ ಅಮ್ಮನ ಎಂಟ್ರಿ ಆಗುತ್ತೆ. ನಮ್ಮೆಲ್ಲರಿಗೂ ಗೊತ್ತು, ಯಾವಾಗಲೂ ಹೇಳ್ತಾ ಇರೋರು ಭವ್ಯ ಅವರು, ಅಮ್ಮ ನಾನು ನಿನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನೋಡಬೇಕು ಅನ್ನಿಸ್ತಾ ಇದೆ ಅಂತ. ಫೈನಲಿ ಆ ಟೈಮ್ ಬಂತು. ಅವ್ರ ಅಮ್ಮನೂ ಕೂಡ ಹಗ್ ಮಾಡ್ತಾರೆ. ಭವ್ಯ ಅವ್ರು ಅಳ್ತಾರೆ, ಎಮೋಷ್ನಲ್ ಆಗ್ತಾರೆ. ಅದಾದ ನಂತರನೇ ಬರೋದು ನಮ್ಮ ತ್ರಿವಿಕ್ರಮ್ ಅವರ ಅಮ್ಮ. ಅವ್ರ ಅಮ್ಮ ಒಳಗಡೆ ಬಂದ ತಕ್ಷಣ ತ್ರಿವಿಕ್ರಮ್ಗೆ ಡೈರೆಕ್ಟಾಗೆ ನೋಡೋಕೆ ಕೊಟ್ಟಿಲ್ಲ ಅವ್ರ ಅಮ್ಮನ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಒಂದು ಪಝಲ್ ಟಾಸ್ಕ್ ಇಟ್ಟಿದ್ದಾರೆ. ಆ ಪಝಲ್ ಏನಪ್ಪ ಅಂದರೆ ಅವ್ರ ಅಮ್ಮನ ಮುಖನ ಜೋಡಿಸ್ಬೇಕು. ಪಝಲ್ನ 10 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅದು ಅವ್ರ ಅಮ್ಮನ್ನ ನೋಡೋಕ್ಕಾಗುತ್ತೆ ಅಂತ ಕೊಟ್ಟಿರ್ತಾರೆ. ಅಷ್ಟು ದೊಡ್ಡ ಪಝಲ್ಲು ಬರೀ ಜೋಡಿಸ್ಕೊಳ್ಳೋಕ್ಕೆ 4-5 ನಿಮಿಷ ಬೇಕಾಗುತ್ತೆ. ಅದು ಕಂಪ್ಲೀಟ್ ಆಗಲ್ಲ ಅಂತ ಬಿಗ್ ಬಾಸ್ ಟೀಮ್ ಅವ್ರಿಗೂ ಗೊತ್ತು. ತ್ರಿವಿಕ್ರಮ್ ಅವರು ಕಂಪ್ಲೀಟ್ ಮಾಡಲಿಲ್ಲ. ಅವ್ರ ಅಮ್ಮ ಹೊರಟೋಗ್ತಾರೆ. ಬಟ್ ಸಿಕ್ಕಾಪಟ್ಟೆ ಗೋಳಾಡ್ತಾ ಇರ್ತಾರೆ ಈ ಕಡೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅಳ್ತಾರೆ. ಅವ್ರಿಗೆ ಗೊತ್ತು ಅದಾದಮೇಲೂ ಕೂಡ ಅವ್ರ ಅಮ್ಮನ ಕರೆಸ್ತಾರೆ ಅಂತ. ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ, ಈ ಮೂಮೆಂಟಲ್ಲೇ ನಾನು ನೋಡ್ತೀನಿ ಅಂತ ಅಂದ್ಕೊಂಡಿರೋ ಆಸೆಗೆ ಒಂದು ನೋವಾದಾಗ ಡೆಫಿನೆಟ್ಲಿ ಯಾರಿಗಾದರೂ ಆಗಲಿ ಬೇಜಾರು ಆದೇ ಆಗುತ್ತೆ. ಸ್ವಲ್ಪ ಜನ ಅಂತಾರೆ ಹಂಗೆ, ಆಹಾ ಆಮೇಲೆ ಕರೆಸ್ತಾರೆ ಅಂತ ಗೊತ್ತಿದ್ದು ಕೂಡ ಎಷ್ಟು ಡವ್ ಮಾಡ್ತಾ ಇದ್ದಾನೆ ನೋಡು ಅನ್ನೋರು ಇರ್ತಾರೆ. ಆ್ಯಕ್ಚುಲಿ ಜೆನ್ಯೂನಾಗಿ ಹಂಗೆ ಅಂತಾರೆ. ಏನು ಅಮ್ಮನ ವಿಚಾರದಲ್ಲಿ ಯಾರೂ ಹಂಗೆ ಮಾತಾಡಲ್ಲ ಅಂತ ಅನ್ಬೋದು ನೀವು ನನಗೆ. ಬಟ್ ಅಂದ್ಕೊತಾರೆ ಮತ್ತೆ ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಎಷ್ಟು ಡವ್ ಮಾಡ್ತಾರಪ್ಪ ಅಂತಾರೆ. ಬಟ್ ಸೀರಿಯಸ್ಲಿ ಆ ಮೊಮೆಂಟಲ್ಲಿ ಅವ್ರಿಗೆ ಮಾತ್ರ ಅನಿಸುತ್ತೆ ಆ ಪೇನ್ ಏನು, ಹೆಂಗಿರುತ್ತೆ ಅಂತ. ಸೊ ಅಲ್ಲಿ ಒಂದು ಸ್ವಲ್ಪ ತ್ರಿವಿಕ್ರಮ್ ಅವ್ರ ಜೊತೆ ಆಟ ಆಡೋಕ್ಕಂತೂ ಬಿಗ್ ಬಾಸ್ ಟೀಮ್ ಅವರು ಟ್ರೈ ಮಾಡಿದ್ರು. ಅದರಲ್ಲಿ ಡೆಫಿನೆಟ್ಲಿ ಸಕ್ಸಸ್ಫುಲ್ಲು ಆಗಿದ್ದಾರೆ. ತ್ರಿವಿಕ್ರಮ್ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದ್ದಾರೆ. ನೋಡಬೇಕು ಇದನ್ನು ಹೆಂಗೆ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಅಂತ. ಮತ್ತು ಭವ್ಯ ಹತ್ರ ಕೂಡ ಅವ್ರ ಅಮ್ಮ ಕೂತ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿದರು ಅಂತ ಅನ್ನಿಸ್ತು. ಅಂದರೆ ಎಷ್ಟು ಅವ್ರ ಮಗಳ ಜೊತೆ ಹೆಂಗೆ ಮಾತಾಡ್ತಾರೋ ಹಂಗೆ ಮಾತಾಡಿದರು ಅಂತ ಅನ್ನಿಸ್ತು. ತುಂಬ ಥ್ಯಾಂಕ್ ಯು ನನ್ನ ಮಗನ ಜೊತೆ ಇರೋದಕ್ಕೆ. ಒಂದು ಒಳ್ಳೆ ಸ್ನೇಹಿತೆಯಾಗಿ, ಒಂದು ಒಳ್ಳೆ ಅಮ್ಮ ಆಗಿ ತುಂಬ ಚೆನ್ನಾಗಿದ್ದೀರಾ. ಮತ್ತು ರಾಧಾಕೃಷ್ಣ ಥರ ಕಾಣ್ತೀರಾ ಅಂತ ಅಂದರು. ದಟ್ ಈಸ್ ರಿಯಲಿ ಅ ವೆರಿ ಗುಡ್ ಕಾಂಪ್ಲಿಮೆಂಟ್ ಅಂತ ಅನ್ನಿಸ್ತು ನನಗೆ. ಯಾರಿಗೂ ಅಷ್ಟು ಸ್ಟೇಜ್ ಮೇಲೆ ಬಂದು ಇಷ್ಟು ಚಂದ ಕಾಂಪ್ಲಿಮೆಂಟ್ ಕೊಡೋರು ಯಾರಿದ್ದಾರೆ ಹೇಳಿ. ತುಂಬ ಚೆನ್ನಾಗಿ ಮಾತಾಡಿದರು ಭವ್ಯ ಅವ್ರ ಜೊತೆ ಕೂಡ ಅವ್ರ ಅಮ್ಮ ಅಂತ ಅನ್ನಿಸ್ತು. ಮತ್ತು ನಾನಿಲ್ಲಿ ಭವ್ಯ ಅವ್ರ ಬಗ್ಗೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರ್ಯಾರು ಭವ್ಯ ಫ್ಯಾನ್ಸ್ ಇದ್ದಾರೋ ಅವರೆಲ್ಲರಿಗೂ ಸೀರಿಯಸ್ಲಿ ನಾನು ನೆನ್ನೆ ಒಂದು ವಿಡಿಯೋ ಮಾಡಿದ್ದೆ. ಈ ಥರ ಭವ್ಯ ಅವರು ಕ್ಯಾಪ್ಟನ್ಸಿನ ಕ್ವಿಟ್ ಮಾಡಲ್ಲ ಅಂತ ಅಂದರು. ಅವ್ರ ಮಾತಿಗೆ ಅವರೇ ನಡ್ಕೊಳ್ಳಿಲ್ಲ. ತ್ರಿವಿಕ್ರಮ್ ಅವ್ರ ಹತ್ರ ಕೂಡ ಹೇಳಿದರು ಸ್ಯಾಟರ್ಡೆ ಎಪಿಸೋಡಲ್ಲಿ, ಐ ಕ್ವಿಟ್ ದಿಸ್ ಕ್ಯಾಪ್ಟನ್ಸಿ, ನಾನು ಏನಾದರೂ ರಾಂಗ್ ಅಂತ ಪ್ರೂವ್ ಮಾಡಿದ್ರೆ ಅಂತ ತ್ರಿವಿಕ್ರಮ್ ಅವ್ರ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ ಭವ್ಯ ಅವರು. ಬಟ್ ವೀಕೆಂಡಲ್ಲಿ ಆ ಥರ ಏನೂ ಮಾತಾಡಲ್ಲ ಸುದೀಪ್ ಸರ್ ಹತ್ರ. ಈ ಥರ ನಾನು ಕ್ವಿಟ್ ಮಾಡ್ತೀನಿ ಅಂತ ಏನೂ ಹೇಳಲ್ಲ. ನಾವು ಏನು ನೋಡೋಕ್ಕಾಗುತ್ತೆ ಹೇಳಿ, ಟೆಲಿಕಾಸ್ಟ್ ಏನು ಮಾಡಿರ್ತಾರೋ ಅದನ್ನೇ ನೋಡಿ ರಿವ್ಯೂವರ್ ಆದವರು ರಿವ್ಯೂ ಕೊಡೋಕ್ಕೆ ಸಾಧ್ಯ ಅಲ್ವಾ. ನನಗೆ ನಿಜವಾಗ್ಲೂ ಅನ್ನಿಸ್ತು, ಏನು ಗುರು ಕ್ವಿಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಭವ್ಯ ಅವ್ರು ಮಾತಾಡ್ತಾನೆ ಇಲ್ವಲ್ಲ ಅಂತ ಅನಿಸಿದ್ದು ನಿಜ ನನಗೆ. ಅದನ್ನು ನಾನು ವಿಡಿಯೋಲಿ ಹೇಳಿದ್ದು ಕೂಡ ನಿಜ. ಬಟ್ ನಿನ್ನೆ ನ್ಯೂಸ್ ಫಸ್ಟ್ ಚಾನಲಲ್ಲಿ ಐಶ್ವರ್ಯ ಅವರು ಇಂಟರ್ವ್ಯೂ ಕೊಟ್ಟಿರ್ತಾರೆ. ಇಂಟರ್ವ್ಯೂ ಕೊಟ್ಬಿಟ್ಟು ಈ ಥರ ಭವ್ಯ ಕನ್ಫೆಸ್ ಮಾಡಿದರು. ಇನ್ಫ್ಯಾಕ್ಟ್ ವರ್ತೂರ್ ಅವರು ಆ ಥರ ಲಾಸ್ಟ್ ಟೈಮ್ ಚೀಟ್ ಮಾಡಿದ್ದಾಗ ಅದು ಅವ್ರದ್ದೇ ತಪ್ಪಾಗಿರೋದ್ರಿಂದ ಅವತ್ತು ಕ್ಯಾಪ್ಟನ್ಸಿನ ಕಟ್ ಮಾಡಿದರು. ಬಟ್ ಇಲ್ಲಿ ಭವ್ಯ ಅವ್ರದ್ದು ಮಾತ್ರ ತಪ್ಪಲ್ಲ, ಇನ್ನು ಬೇರೆ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿ ಆಡ್ತಿರೋ ಇನ್ನೂ ಇಬ್ಬರದ್ದು ತಪ್ಪಿದೆ. ಅಷ್ಟೇ ಅಲ್ಲದೆ ಉಸ್ತುವಾರಿಗಳು ಕೂಡ ತಪ್ಪಿದೆ. ಸೊ ಅದರಲ್ಲಿ ನೀವೇನು ಅಷ್ಟು ಗಿಲ್ಟ್ ಪಡೋ ಅವಶ್ಯಕತೆ ಇಲ್ಲ ಅಂತ ಸುದೀಪ್ ಸರೇ ಹೇಳಿದ್ರಂತೆ ಭವ್ಯ ಅವರಿಗೆ. ಈ ಥರ ಗಿಲ್ಟ್ ಪಡೋ ಅವಶ್ಯಕತೆ ಇಲ್ಲ, ಕ್ಯಾಪ್ಟನ್ಸಿನ ಕ್ವಿಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸುದೀಪ್ ಸರ್ ಬಾಯಲ್ಲೇ ಬಂತಂತೆ ಭವ್ಯ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಿರ್ಬೇಕಾದ್ರೆ. ಬಟ್ ನಮ್ಗೆ ಅದನ್ನೆಲ್ಲ ಯಾವುದಾದ್ರೂ ಟೆಲಿಕಾಸ್ಟ್ ಮಾಡಿದಾರಾ? ಮಾಡಿಲ್ಲ ತಾನೆ. ಇನ್ನು ಯಾವ ಬೇಸಿಸ್ ಮೇಲೆ ನಾವು ಅನಲೈಸ್ ಮಾಡೋಕ್ಕಾಗುತ್ತೆ? ನಮ್ಗೇನು ತೋರಿಸಿದಾರೋ ನಾವು
ನಾವು ಅದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಯಾರ ಬಗ್ಗೆ ಆದರೂ ಮಾತಾಡಬೇಕಾಗುತ್ತೆ. ಇನ್‌ಫ್ಯಾಕ್ಟ್ ನನಗೆ ಭವ್ಯ ಅವರು ಅಂದರೆ ಇಷ್ಟ. ನಾನು ಆ ವಿಡಿಯೋಲ್ಲೂ ಕೂಡ ಹೇಳಿದ್ದೀನಿ. ನನಗೆ ಭವ್ಯ ಅವರು ಅಂದರೆ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್. ಆದರೆ ಎಪಿಸೋಡಲ್ಲಿ ಅವ್ರು ಹೆಂಗೆ ಬಿಹೇವ್ ಮಾಡಿರ್ತಾರೋ, ಅವ್ರ ಬಿಹೇವಿಯರ್ ಮೇಲೇನೆ ನಾನು ರಿವ್ಯೂ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಬಯಾಸ್ಡ್ ಅಂತ ನೀವೇ ಕರಿತೀರಾ, ಭವ್ಯಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ನೀವೇ ಹೇಳ್ತೀರಾ ಅಲ್ವಾ? ಅದಕ್ಕೋಸ್ಕರ ನಾನು ಎಪಿಸೋಡ್ ಇಲ್ಲ ನಾನು ನೋಡಿದಾಗ ನನಗೇನು ಅನ್ನಿಸ್ತು ಅಂತ ನಾನು ಜೆನ್ಯೂನ್ ರಿವ್ಯೂ ಮಾಡಿದ್ದೆ. ಅದಾದ ನಂತರ ಐಶ್ವರ್ಯ ಅವರ ಇಂಟರ್ವ್ಯೂ ನೋಡಿದೆ. ಮತ್ತು ಆಶಿಕ್ ಬ್ರೋ ಕೂಡ ಒಂದು ರೀಸೆಂಟಾಗಿ ನಿನ್ನೆ ವಿಡಿಯೋ ಹಾಕಿದ್ರು ಅನಿಸುತ್ತೆ ಬ್ರೋ. ಅದರಲ್ಲೂ ಕೂಡ ಹೇಳಿದ್ದಾರೆ. ಅಂದರೆ ಸ್ಟಾರ್ಟಿಂಗಲ್ಲಿ ಐಶ್ವರ್ಯ ಏನು ಕಾಮಿಡಿ ಮಾಡಿದಾರೋ ಅದನ್ನು ತೋರಿಸಿಲ್ಲ. ಮೋಕ್ಷಿತ್ ಅವ್ರು ಏನು ಹಾಡು ಹೇಳ್ತಿದ್ದಾರೆ, ಎಂಟರ್ಟೈನ್ ಮಾಡ್ತಾ ಇದ್ದಾರೆ, ಅದನ್ನು ತೋರಿಸಿಲ್ಲ. ಅವ್ರನ್ನ ಬಾಟಮಿಗೆ ತಂದರು. ಈಗ ಭವ್ಯ ಅವರು ಒಂದು ಕ್ಯಾಪ್ಟನ್ಸಿ ಕ್ವಿಟ್ ಮಾಡಲ್ಲ ಅನ್ನೋದನ್ನ ಮಾಡ್ತೀನಿ ಅಂತ ಸುದೀಪ್ ಸರ್ ಮುಂದೆ ಒಪ್ಕೊಂಡಿರೋದನ್ನ ನಮಗೆಲ್ಲೂ ಟೆಲಿಕಾಸ್ಟ್ ಮಾಡಿಲ್ಲ. ಸೊ ಇದು ನಿಜವಾಗ್ಲೂ ಯಾರು ವೋಟ್ ಹಾಕ್ತಾರೆ ಅವ್ರ ಮೇಲೆ ಅಂತೂ ಸಿಕ್ಕಾಪಟ್ಟೆ ಪರಿಣಾಮ ಬೀಳುತ್ತೆ. ಯಾಕಂದರೆ ಯಾರು ಕೂಡ ಈ ಥರ ಒಂದು ಚೀಟ್ ಮಾಡೋ ಕಂಟೆಸ್ಟೆಂಟ್ಗೆ ವೋಟ್ ಹಾಕೋಕ್ಕೆ ಇಷ್ಟಪಡಲ್ಲ. ಫೈನಲಿ ಬಾಟಮ್ ಲೈನ್ ಬಂದು ಕುತ್ಕೋತಾರೆ. ಅದು ನನಗೆ ಬಿಗ್ ಬಾಸ್ ಕಡೆಯಿಂದನೇ ಪ್ರಾಬ್ಲಮ್ ಅಂತ ಅನ್ನಿಸ್ತು. ಇಲ್ಲಿ ಐಶು ಕೂಡ ನನಗೆ ಜೆನ್ಯೂನ್ ಆಗಿ ಒಪ್ಕೊಂಡ್ರಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಆಚೆ ಕಡೆ ಎಷ್ಟು ನೆಗೆಟಿವಿಟಿ ಓಡ್ತಾ ಇರುತ್ತೆ ನಮ್ಮ ಭವ್ಯ ಅವ್ರ ಮೇಲೆ ಈ ಒಂದು ಮ್ಯಾಟರ್ಗೆ ಅಂತ. ಬಟ್ ಆದರೂ ಕೂಡ ಆಕೆ ಜೆನ್ಯೂನ್ ಆಗಿ ಇಲ್ಲ, ಭವ್ಯ ಆಲ್ರೆಡಿ ಫುಲ್ ಗಿಲ್ಟ್ ಫೀಲ್ ಆಗ್ತಾ ಇದ್ರು. ಸುದೀಪ್ ಸರು ಈ ಥರ ವರ್ತೂರ್ಸ್ಗೆ ಆಗಿದ್ರಿಂದ ಲಾಸ್ಟ್ ಟೈಮ್ ವರ್ತೂರ್ ಏನು ಮಾಡಿದ್ರು ಅದು ಚೀಟ್ ಮಾಡಿ ಆಗಿದ್ರು. ಬಟ್ ಇಲ್ಲಿ ನಿಮ್ಮದ್ರಲ್ಲಿ ನೀವು ಗಿಲ್ಟ್ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆ್ಯಕ್ಚುಲಿ ಐಶ್ವರ್ಯ ಅವರು. ನಾನು ಮುಂಚೆ ಏನು ಹೇಳಿದ್ನೋ ಅದನ್ನು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಲ್ಲಿ ಐಶು ಅವ್ರ ಬಗ್ಗೆ ಕೂಡ. ಮತ್ತು ಭವ್ಯ ಅವ್ರದ್ದು ಅಲ್ಲೇನೂ ತಪ್ಪಿಲ್ಲ. ಅವ್ರು ಮಾತಾಡಿರೋದನ್ನ ಸುದೀಪ್ ಸರ್ ಮುಂದೆ ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಕೂಡ ನಮಗೆ ಸಿಕ್ತು. ನನಗೆ ಇವಾಗ ಬೇಜಾರಾಗ್ತಾ ಇದ್ದಾರೆ ಅಷ್ಟೆಲ್ಲ ರಿವ್ಯೂ ಮಾಡಿದ್ವಲ್ಲ ಅಂತ. ಬಟ್ ನಾನು ಎಪಿಸೋಡ್ ನೋಡೇನೆ ನನಗೇನು ಅನ್ನಿಸ್ತು ಅದನ್ನೇ ಮಾಡಿದೆ. ಅದಾದ ನಂತರ ಒಂದು ಇಂಟರ್ವ್ಯೂ ನೋಡಿದಾದ್ಮೇಲೆ ನನಗೆ ಮಾತನ್ನ ಹೇಳ್ಬೇಕಂತ ಅನ್ನಿಸ್ತು. ಅದಕ್ಕೆ ಅದನ್ನು ಇದನ್ನು ಅಡ್ರೆಸ್ ಮಾಡಿಬಿಟ್ಟು ಹೇಳ್ದೆ. ಇದು ಕ್ಲಾರಿಫಿಕೇಷನ್ ಕೊಡಬೇಕು ಅನ್ನಿಸ್ತು, ಕೊಟ್ಟೆ. ಇನ್ನು ಫೈನಲಿ ಪ್ರೋಮೋ ಎಲ್ಲ ನಾನು ಆಗಲೇ ಹೇಳಿದೆ, ತ್ರಿವಿಕ್ರಮ್ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದ್ದಾರೆ. ಆ ಒಂದು ತ್ರಿವಿಕ್ರಮ್‌ನ ನಾವು ನಿಜವಾಗ್ಲೂ ಯಾವತ್ತೂ ನೋಡಿರಲಿಲ್ಲ. ಇವತ್ತು ಅದನ್ನೇ ಮತ್ತೆ ಮತ್ತೆ ಒಂದು ಎಮೋಷ್ನಲ್ ಕಂಟೆಂಟು ನಮ್ಮ ಇವ್ರಿಗೆ ಬೀಳ್ತಾ ಇದೆ. ಎಮೋಷ್ನಲ್ ಅನ್ನೋದಕ್ಕಿಂತನೂ ಒಂದು ಯಾವುದಾದ್ರೂ ಒಂದು ಬಾಂಧವ್ಯಕ್ಕೆ ಅವರು ಎಷ್ಟು ಬೆಲೆ ಕೊಡ್ತಿದ್ದಾರೆ ಅನ್ನೋದು ಇತ್ತೀಚೆಗೆ ಸಿಕ್ಕಾಪಟ್ಟೆ ತೋರಿಸ್ತಾ ಇದೆ. ಭವ್ಯ ವಿಚಾರದಲ್ಲಾಗಿರ್ಬೋದು. ಯಾಕಂದರೆ ಆ ಥರ ಸುಮ್ಮನಿರು ಅಂದಿದ್ದು ಲೈವಲ್ಲಿ ಟೆಲಿಕಾಸ್ಟ್ ಮಾಡಿದಾಗ ಅದೇ ಆ ಪ್ಲೇಸಲ್ಲಿ ಮಂಜುನೋ, ಗೌತಮಿನೋ, ಮೋಕ್ಷಿತನೋ ಇದ್ದಿದ್ದಿದ್ರೆ ಅದು ಬೇರೆ ಥರನೇ ಇರ್ತಿತ್ತು. ಬಟ್ ಇಲ್ಲಿ ತ್ರಿವಿಕ್ರಮು ಭವ್ಯ ಅವ್ರನ್ನ ಎಲ್ಲೂ ಒಂದು ಜಾಗದಲ್ಲೂ ಒಂದು ಸೆಕೆಂಡಲ್ಲೂ ಎಲ್ಲೂ ಬಿಟ್ಕೊಡ್ಲಿಲ್ಲ. ಸದಾ ಭವ್ಯ ಅವ್ರ ಜೊತೆ ನಿಂತರು. ಅದು ಆ್ಯಕ್ಚುಲಿ ಟ್ರೂ ಫ್ರೆಂಡ್ಶಿಪ್ಪು. ಇನ್‌ಫ್ಯಾಕ್ಟ್ ಆ ವಿ.ಟಿ ತೋರಿಸಿದ ತಕ್ಷಣನೇ ಈ ಕಡೆ ಚೈತ್ರ ಅವರು, ಗೌತಮಿ ಅವರು, ಐಶ್ವರ್ಯ ಅವರು ಒಂದು ಕಡೆ ಸೆಲೆಬ್ರೇಟ್ ಮಾಡ್ತಾ ಇದ್ರೆ, ರಜತ್, ಚೈತ್ರ ಒಂದು ಕಡೆ ಕಿತ್ತಾಡ್ತಾ ಇದ್ರೆ, ಮೋಕ್ಷಿತ ಅವ್ರನ್ನ ಬಿಡಿಸೋದ್ರಲ್ಲಿ, ಮಂಜಣ್ಣ ಕೂತ್ಕೊಂಡು ಮೋಕ್ಷಿತ ತಪ್ಪುಡ್ಕೋದ್ರಲ್ಲಿ ಬ್ಯುಸಿ ಇದ್ದರು. ಬಟ್ ಈ ಕಡೆ ಭವ್ಯನ ಸಮಾಧಾನ ಮಾಡಿದ್ದು ತ್ರಿವಿಕ್ರಮ್ ಮಾತ್ರ. ಈ ಒಂದು ಬಾಂಡಿಂಗ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದು ಅವ್ರ ಮನೆಯವ್ರಿಗೂ ಕೂಡ ಖುಷಿಯಾಗಿದೆ. ಎಸ್ಪೆಷಲಿ ತ್ರಿವಿಕ್ರಮ್ ಅವ್ರ ಅಮ್ಮನಿಗೆ ಖುಷಿ ಆಗಿದೆ ಅನ್ನೋದು ಗೊತ್ತಾಯಿತು. ನೋಡಬೇಕು ಭವ್ಯ ಅವ್ರ ಅಮ್ಮ ಏನು ಸಜೆಷನ್ ಕೊಡ್ತಾರೆ, ಭವ್ಯಗೆ ಅವ್ರ ಜೊತೆ ಏನೇನು ಮಾಡ್ತಾರೆ ಅಂತ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಫ್ಯಾಮಿಲಿ ರೌಂಡ್ ಹೆಂಗಿರುತ್ತೆ ಏನು ಅಂತ ನೋಡೋಕ್ಕೆ. ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.